ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿವತ್ತು ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸಂಜೆ ಸುಮಾರು ಒಂದು 7 ಗಂಟೆ ಆಗಿತ್ತು. ಮಕ್ಕಳಿಗೆಲ್ಲ ಹೋಮ್ವರ್ಕ್ ಕಂಪ್ಲೀಟ್ ಆಗಿತ್ತು. ಹೋಮ್ವರ್ಕ್ ಕಂಪ್ಲೀಟ್ ಮಾಡಿಸಿ ಅಡುಗೆ ಮಾಡೋಣ ಅಂಥೇಳಿ ಅಡುಗೆ ಮನೆಗೆ ಬಂದೆ. ರಾಶಿ ಪಾತ್ರೆ ಬಿದ್ದಿತ್ತು. ಅಂದರೆ ಮಧ್ಯಾಹ್ನ ತಿಂದಿದ್ದು ಸ್ವಲ್ಪ ಮಕ್ಕಳು ಲಂಚ್ ಬಾಕ್ಸಿಗೆ ತಗೊಂಡೋಗಿದ್ದ ಪಾತ್ರೆಗಳು, ಕಾಫಿ ಕುಡ್ದಿರೋದು ಎಲ್ಲ ಇತ್ತು. ತೊಳ್ಕೊಳ್ಳೋಣ ಅಂಥೇಳಿ ಪಾತ್ರೆ ತೊಳ್ಕೊತಾ ಇದ್ದೀನಿ. ಅಡುಗೆ ಮಾಡಬೇಕಲ್ಲ ಇವಾಗ ನೈಟ್ ಊಟಕ್ಕೆ. ನನ್ನ ಮಗಳು ಸ್ವಲ್ಪ ತರಲೆ ಮಾಡಿಕೊಂಡು ನನ್ನ ಮಕ್ಕಳ ಜೊತೆ ಸ್ವಲ್ಪ ಮಾತಾಡಿಕೊಂಡು ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡು ನೈಟ್ ಅಡುಗೆಗೆ ಸ್ವಲ್ಪ ಮೂಲಂಗಿ ಸಾಂಬಾರು ಮಾಡ್ಕೊಳ್ಳೋಣ ಅಂಥೇಳಿ ಸ್ಟಾರ್ಟ್ ಮಾಡಿಕೊಂಡು. ಇವಾಗಿನ ಮಕ್ಕಳಂತೂ ಹೊರ್ಗಡೆ ಊಟನೇ ಜಾಸ್ತಿ. ಅವ್ರು ಕೇಳಿದ್ದೇ ಮಾಡಿಕೊಡ್ಬೇಕು. ಬೆಳಿಗ್ಗೆ ಟಿಫನ್ ಆಗಿರ್ಬೋದು, ನೈಟ್ ಅಡುಗೆ ಆಗಿರ್ಬೋದು, ಅವ್ರು ಕೇಳೋ ಅಂಥದ್ದೇ ಮಾಡಿಕೊಡ್ಬೇಕು. ಆದಷ್ಟು ಮನೇಲೇ ಮಾಡಿಕೊಡೋಕ್ಕೆ ಟ್ರೈ ಮಾಡಿ. ಎಲ್ರಿಗೂ ಹೇಳ್ತಿರೋದಷ್ಟೇ. ನಮ್ಮ ಹೆಣ್ಮಕ್ಳು ಸ್ವಲ್ಪ ಕೆಲವರು 5 ರೂಪಾಯಿ ಉಳಿಸಿದ್ರು ಏನಕ್ಕಾದರೂ ಆಗುತ್ತೆ ಅನ್ನೋ ಮೈಂಡ್ ಸೆಟ್ ಇರೋರು ಪಾಪ ಮಾಡಿಕೊಡ್ತಾರೆ. ಮನೇಲಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಮಾಡಿಕೊಡ್ತಾರೆ. ಅದು ತುಂಬ ಒಳ್ಳೆಯದು. ಎಲ್ಲ ಹೆಣ್ಮಕ್ಳು ಆ ಥರ ರೂಢಿ ಮಾಡಿಕೊಂಡ್ರೆ ನಮ್ಮ ಮಕ್ಕಳು ಆರೋಗ್ಯ ದೃಷ್ಟಿಲಿ ನಮಗೆ ಅದು ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ನಾವು 90 ಕಿಡ್ಸವರು ಹಿಂದೆ ನಮಗೆಲ್ಲ ಯಾವ ಕುರ್ಕುರೆ, ಲೇಸು, ಐಸ್ ಕ್ರೀಮು ಯಾವುದೇ ರೀತಿಯಾಗಿರೋಂಥ ತಿಂಡಿ ಕೊಡಿಸ್ತಾ ಇರಲಿಲ್ಲ. ಆದ್ರೂ ನಮಗೆ ಈಗಿನ ಫುಡ್ಡು ತಿಂದು ನಮಗೆ ಇಷ್ಟು ಆರೋಗ್ಯ ಹಾಳಾಗ್ತಿದೆ. ಇನ್ನು ಈಗಿನ ಮಕ್ಕಳಿಗೆ, ನಮ್ಮ ಮಕ್ಕಳುಗಳಿಗೆ ಬರೀ ಹೊರ್ಗಡೆ ಫುಡ್ ಕೊಟ್ಟರೆ ಇನ್ನು ಮುಂದೆ ಆರೋಗ್ಯ ಹೆಂಗಿರುತ್ತೆ ಅನ್ನೋದು ಫಸ್ಟು ನಮ್ಮ ಮೈಂಡಲ್ಲಿ ಬರಬೇಕು. ನಾವು ಅದನ್ನು ಥಿಂಕ್ ಮಾಡಬೇಕು. ಮಕ್ಕಳು ಕೇಳ್ತಾರೆ, ಹಠ ಮಾಡ್ತಾರೆ ಅಂಥೇಳಿ ಹೊರ್ಗಡೆ ತಿಂಡಿಗಳನ್ನೇ ಊಟ ಆಗಿ ತಿನ್ನಿಸ್ಬೇಡ್ರಿ. ದಯವಿಟ್ಟು ಎಲ್ಲ ಪೇರೆಂಟ್ಸ್ಗಳಲ್ಲೂ ಇದೊಂದು ರಿಕ್ವೆಸ್ಟು. ಯಾಕಂದರೆ ಇವಾಗಿನ ಫುಡ್ಡುಗಳು ಕಲಬೆರಕೆ ಎಲ್ಲ ಜಾಸ್ತಿ ಆಗೋ ಇರೋದ್ರಿಂದ ಕ್ಯಾನ್ಸರು ಅದೆಲ್ಲ ತುಂಬ ಜಾಸ್ತಿ ಆಗ್ತಿದೆ. ಚಿಕ್ಕ ಮಕ್ಳಿಗೆ ಕ್ಯಾನ್ಸರ್ ಬರ್ತಿದೆ. ಆದಷ್ಟು ಮಕ್ಕಳನ್ನ ಹೊರಗಡೆ ತಿಂಡಿ ಕೊಡ್ಸೋದನ್ನ ಅವಾಯ್ಡ್ ಮಾಡಿ ಮನೆಯಲ್ಲೇ ಅವ್ರಿಗೆ ರುಚಿಯಾದ ಅಡುಗೆ, ಶುಚಿಯಾದ ಅಡುಗೆ ಮಾಡಿಕೊಡೋಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ನಮ್ಮ ಮಕ್ಕಳು ದೃಷ್ಟಿಯಿಂದ ಅಷ್ಟೇ. ನಾಳೆ ದಿನ ಅವರು ಒಂದು ಕೆಲಸ ಮಾಡಿ ನಮ್ಮನ್ನು ಸಾಕಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವ್ರಿಗೆ ದುಡಿಮೆ ಮಾಡೋ ಶಕ್ತಿ ಬೇಕಲ್ವ. ಅದಕ್ಕೋಸ್ಕರ ನಾನು ಈ ಮಾತನ್ನ ನಿಮಗೆ ಹೇಳ್ತಾ ಇರೋದು ಫ್ರೆಂಡ್ಸ್ ಅಷ್ಟೇ. ಎಲ್ಲರೂ ಮಾಡ್ತಾರೆ, ಆಲ್ಮೋಸ್ಟ್ ಮನೇಲೇ ಮಾಡ್ಕೊಳ್ಳೋದು. ಅಂದರೆ ಇವಾಗ ಪಿಜ್ಜಾ, ಬರ್ಗರು, ಕುರ್ಕುರೆ, ಗೋಬಿ ಆ ಥರ ಎಲ್ಲ ಮಕ್ಕಳು ತುಂಬ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ ಹೊರಗಡೆ ತಿಂಡಿಗಳಿಗೆ. ಅದೇ ನಮ್ಮ ಮಕ್ಕಳೇ ಆಗಿರ್ಬೋದು, ನಾವು ಸ್ನ್ಯಾಕ್ಸ್ಗೆ ಅಂತೇಳಿ ಹಣ್ಣು ಹಾಕಿ ಕಳಿಸಿದ್ರೆ ಅದರಲ್ಲಿ 2-3 ಪೀಸ್ ತಿಂದಿರ್ತಾರೆ. ಇನ್ನಿರೋದು ವಾಪಸ್ ತೊಗೊಂಬಂದಿರ್ತಾರೆ. ಅದೇ ಅಂಗಡಿ ತಿಂಡಿ ಆದರೆ ಕಿತ್ತಾಡ್ಕೊಂಡು ತಿಂತಾರೆ. ಅದೆಲ್ಲರೂ ಮನೆ ನಡೆಯೋ ಅಂಥದ್ದೇನೆ. ಬಟ್ ಅದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ನಾವುಗಳು. ಆದಷ್ಟು ನೈಟ್ ಟೈಮು ಮಕ್ಕಳಿಗೆ ಮುದ್ದೆ ತಿನ್ಸೋಕ್ಕೆ ತುಂಬ ಪ್ರಯತ್ನ ಮಾಡಿ. ಮುದ್ದೆಲೂ ಇವಾಗ ಏನು ಇರಲ್ಲ, ಎಲ್ಲದಕ್ಕೂ ಗೊಬ್ಬರ ಹಾಕಿ ಬೆಳೆಯಲ್ಲ ಮೇಡಮ್, ರಾಸಾಯನಿಕ ಗೊಬ್ಬರ ಹಾಕ್ತಾರೆ ಅಂತ ಹೇಳ್ಬೋದು. ಹೌದು, ಅದು ಒಪ್ಕೊತೀನಿ. ಬಟ್ ಬೇರೆ ಫುಡ್ಗಳಲ್ಲೆಲ್ಲ ಇದು ಬೆಟರ್ ಅನಿಸುತ್ತೆ. ರಾಗಿ ಮುದ್ದೆ ತಿನ್ನೋದ್ರಿಂದ ಸ್ವಲ್ಪ ಶಕ್ತಿ ಬರುತ್ತೆ, ಶುಗರು ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರಲ್ವ. ಆದ್ದರಿಂದ ರಾಗಿ ತೊಳೆದಾಕೊಂಡು ಸ್ವಲ್ಪ ಒಣಗಿಸಿ ಚೆನ್ನಾಗಿ ಪೌಡ್ರ್ ಮಾಡಿಸ್ಕೊಂಬಂದಿಟ್ಟು ತಿನ್ನೋದ್ರಿಂದ ನಮ್ಮ ಬಾಡಿಗೂ ಒಳ್ಳೆಯದು, ನಮ್ಮ ಮಕ್ಳಿಗೂ ಕೂಡ. ಅದು ಒಂದು ದಿನ ಅಭ್ಯಾಸ ಮಾಡ್ಕೊಂಬಿಡ್ಬೇಕು. ಸ್ವಲ್ಪನೇ ಆಗಲಿ, ಒಂದು 5-6 ತುತ್ತು ತಿನ್ಸಿದ್ರೂ ಅವಕ್ಕೆ ಸ್ವಲ್ಪ ಎಷ್ಟೋ ಶಕ್ತಿ ಬರುತ್ತೆ. ಹೊರಗಡೆ ತಿಂಡಿ ಕಂಟ್ರೋಲ್ ಮಾಡಿ ದಯವಿಟ್ಟು. ಮತ್ತು ನಿಮ್ಮ ಮಕ್ಳಿಗೆ ಫೋನು, ಟಿ ವಿ ಅದನ್ನೇ ಮೇಡಮ್ ಯಾವಾಗಲೂ ಕೇಳೋದು. ನಮ್ಮ ಮಕ್ಕಳು ಅದನ್ನೇ ಕೇಳೋದು. ಅದರಿಂದನೂ ಸ್ವಲ್ಪ ದೂರ ಇಡಿ ಮಕ್ಕಳನ್ನ. ಇವಾಗೆಲ್ಲ ಕಣ್ಣಿನ ಮೇಲೆ ತುಂಬ ಎಫೆಕ್ಟ್ ಆಗ್ತಿದೆ ಈ ಮಕ್ಕಳು ಟಿ ವಿ, ಫೋನು ನೋಡೋದ್ರಿಂದ. ಆದಷ್ಟು ನಾವು ಸ್ವಲ್ಪ ಪೇರೆಂಟ್ಸ್ಗಳು ಫೋನು ಅವಾಯ್ಡ್ ಮಾಡಿಕೊಂಡ್ರೆ ಅವು ಕೂಡ ಅವಾಯ್ಡ್ ಮಾಡ್ತವೆ. ಅವ್ರ ಜೊತೆ ಟೈಮ್ ಕೊಡೋದಕ್ಕೆ ತುಂಬ ಪ್ರಯತ್ನ ಪಡ್ರಿ ನೀವು ಪೇರೆಂಟ್ಸ್ಗಳು. ಮತ್ತಿವಾಗ ಅಡುಗೆ ಮಾಡ್ಕೊಳ್ಳೋಣ. ಸಾಂಬಾರು, ಮೂಲಂಗಿ ಸಾಂಬಾರು ಮಾಡಿ ಮುದ್ದೆ ಮಾಡ್ಕೊಳ್ಳೋಣ ನೈಟ್ ಊಟಕ್ಕೆ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಮಗಳು ಸೆಂಟ್ರಲ್ಲಿ ಬಂದು
ಸ್ವಲ್ಪ ಮಾತಾಡೋದು, ಅದೇನಮ್ಮ ಕ್ವಶನ್ನು ಇದೇನಮ್ಮ ಅಂತ ಅವಳು ಓದೋದ್ರ ಬಗ್ಗೆ ಕೇಳ್ತಾ ಇರೋದು ಎಲ್ಲ ಮಾಡ್ತಿದ್ದಾಳೆ. ಮಕ್ಕಳಿಗೆ ಸ್ವಲ್ಪ ಫ್ರೀಯಾಗಿ ಬಿಡಬೇಕು ಅಂದರೆ ಈ ಥರ ಓದೋದ್ರಲ್ಲಾಗಿರ್ಬೋದು, ಆಡೋದ್ರಲ್ಲಿ ನಾವು ಸ್ವಲ್ಪ ಫ್ರೀಯಾಗೆ ಬಿಡಬೇಕು. ಯಾವಾಗಲೂ ಟಿ ವಿ ನೋಡ್ರಿ, ಮನೆಯಿಂದ ಆಚೆ ಹೋಗಬೇಡಿ ಅಂತ ಕಂಡ್ರೆ ಅವ್ರ ಜೊತೆ ನಾವು ಇರಬೇಕು. ಮನೆಯಿಂದ ಹೊರಗಡೆ ಹೋಗಿ ಆಡ್ತಿದ್ದಾರೆ ಅಂದರೆ ನಾವು ಕೂಡ ಅವ್ರ ಜೊತೆ ಇರಬೇಕು. ಆಚೆ ಮಕ್ಕಳು ಸ್ಕೂಲಿಂದ ಬರ್ತಾರ, 1 ಅವರ್ ಅವ್ರಿಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ, ಆಟ ಆಡಲಿಕ್ಕೆ ಅಂತ ನಾವು ಬಿಡಬೇಕು. ಮಣ್ಣಲ್ಲಿ ಆಡಿದ್ರೆ ನಮ್ಗೆ ಆ ರೋಗ ಬರುತ್ತೆ, ಈ ರೋಗ ಬರುತ್ತೆ ಅನ್ನೋದು ಬಿಟ್ಬಿಡ್ಬೇಕು ಕಾನ್ಸೆಪ್ಟು. ನಾವೆಲ್ಲ ಆವಾಗ ಮಣ್ಣಲ್ಲಿ ಬಿಸಿಲಲ್ಲಿ ತಿರುಗ್ತಾ ಇದ್ವಿ, ನಮಗೆ ರೋಗಗಳೇ ಜಾಸ್ತಿ ಇರಲಿಲ್ಲ. ಇವಾಗಿನ ಮಕ್ಕಳೇನಿಲ್ಲ, ಸ್ವಲ್ಪ ಮಣ್ಣಾದ್ರೂ ಮಣ್ಣಾಗ್ಬಿಡುತ್ತೆ, ಕೈ ಕಾಲು ಮಣ್ಣಾಗ್ಬಿಡುತ್ತೆ, ಬಟ್ಟೆ ಉಜ್ಜೋಕ್ಕಾಗಲ್ಲ ಅಂಥೇಳಿ ಆಚೆ ಬಿಡೋದನ್ನ ಕಂಟ್ರೋಲ್ ಮಾಡಬೇಡಿ. ಅದರಿಂದನೇ ಅವರು ಫೋನು ಟಿ ವಿ ಮೇಲೆ ತುಂಬ ಡಿಪೆಂಡ್ ಆಗಿಬಿಡ್ತಾರೆ. ಎಲ್ರಿಗೂ ಹೇಳೋದಿಷ್ಟೇ. ಮತ್ತು ಇದು ತರಕಾರಿ ಸಾಂಬಾರು, ಮೂಲಂಗಿ ಸಾಂಬಾರು ಮಾಡಿ ಇಟ್ಕೊಂಡೆ. ಸಾಂಬಾರು ಮಾಡ್ಕೊತಾ ಇದ್ದೀನಿ ಇವಾಗ. ಅದ್ರ ಜೊತೆಗೆ ವೈಟ್ ರೈಸು, ಮುದ್ದೆ ಜೊತೆಗೆ ಸ್ವಲ್ಪ ಅಷ್ಟೇ. ನಮ್ಮನೆ ಜಾಸ್ತಿ ರೈಸ್ ಖಾಲಿ ಆಗೋದಿಲ್ಲ. ಇವಾಗ ಮುದ್ದೆನೂ ಮಾಡಾಯಿತು. ಇವಾಗ ಊಟ ಮಾಡ್ತಾ ಇದ್ವಿ ಎಲ್ಲರೂ. ನಮ್ಮ ಮನೇಲಿ ಮಕ್ಕಳು ಕೂಡ ಮುದ್ದೆ ತಿಂತಾರೆ. ಮಕ್ಳಿಗಂತಲೇ ಸಪ್ರೇಟ್ ಒಂದು ಮುದ್ದೆ ಮಾಡಬೇಕು. ನಮ್ಮನೆ 3 ಮುದ್ದೆ ಮಾಡಬೇಕು. ಮಕ್ಳಿಗಿಬ್ಬರಿಂದ ಅರ್ಧ ಮುದ್ದೆ ತಿನ್ನಿಸ್ತೀವಿ. ಇವಾಗ ಸ್ವಲ್ಪ ಊಟ ತಿಂದಾಯ್ತಲ್ವ, ಹಾಗೆ ಮಲಗಿಸ್ಬಾರ್ದು ಅಂತ ಸ್ವಲ್ಪ ನಾನು ನನ್ನ ಮಗಳು ಡೈಲಿ ಈ ಥರ ಸುಮ್ಮನೆ ರೋಡಲ್ಲಿ ವಾಕ್ ಮಾಡ್ತಾ ಇರ್ತೀವಿ. ಅಲ್ಲೆರಡು ನಾಯಿಗಳಿದ್ದಾವೆ ನಮ್ಮ ಮನೆ ಹತ್ರ. ಅದು ಏನಾದರೂ ಊಟ ಗೀಟ ಇದ್ದರೆ ಹಾಕೋದು, ಅದೆಲ್ಲ ಸ್ವಲ್ಪ ಅಭ್ಯಾಸ ಆಗ್ಬಿಟ್ಟೈತೆ ನನ್ನ ಮಕ್ಳಿಗೆ. ನನಗೆಲ್ಲ ಕರೆದ್ರೆ ಸಾಕು ಓಡಿ ಬರ್ತೈತೆ ನೋಡಿ, ಎಷ್ಟು ಚೆನ್ನಾಗಿ ಆಡ್ತೈತೆ. ನನ್ನ ಮಗಳಿಗಂತೂ ಈ ನಾಯಿ ಅಂದರೆ ತುಂಬ ಇಷ್ಟ. ಒಂದು ನಾಯಿ ಇತ್ತು, ಯಾವಾಗಲೂ ನಮ್ಮ ಮನೆ ಹತ್ರನೇ ಮಲ್ಕೊತಿತ್ತು. ಅಂದರೆ ನಮ್ಮ ಪಕ್ಕದ ಮನೆಯಲ್ಲಿ ಸಾಕಿ ಅವರು ಪಾಪ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ಬಿಟ್ಟು ಹೋಗ್ಬಿಟ್ಟಿದ್ರು. ಅಷ್ಟು ಚೆನ್ನಾಗಿ ನಮ್ಮನ್ನು ಹಚ್ಕೊಂಡ್ಬಿಟ್ಟಿತ್ತು. ಸ್ವೀಟಿ ಅಂತ ಹೆಸರಿಟ್ಟಿದ್ವಿ. ಅಷ್ಟು ಚೆನ್ನಾಗಿತ್ತು. ಮೇಯ್ನ್ ರೋಡ್ಗೆ ಹೋಗಿ ಆಕ್ಸಿಡೆಂಟ್ ಆಗಿಬಿಡ್ತು. ಅವಾಗಂತೂ ನಮಗೆ ತುಂಬ ಫೀಲ್ ಆಯಿತು. ನಮ್ಮ ಮಕ್ಕಳಂತೂ ಅತ್ತೇ ಬಿಟ್ಟರು ಅದನ್ನು ನೋಡಿ. ಕೊನೆಗೆ ಅದು ಫುಲ್ ಆಕ್ಸಿಡೆಂಟಾಗಿ ಸತ್ತೇ ಹೋಯ್ತು. 1-2 ದಿನ ಇತ್ತಷ್ಟೇ, ಸತ್ತೇ ಹೋಯ್ತು. ಅಷ್ಟು ಚೆನ್ನಾಗಿ ಒಬ್ಬರು ಬಂದರೂ ಕೂಡ ನಮ್ಮ ಮನೆ ಹತ್ರ ಕೂಡ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ನಾಯಿಗಳಿಗೆ ಪ್ರಾಣಿಗಳಿಗಿರೋ ನಿಯತ್ತು ಮನುಷ್ಯರಿಗಿರಲ್ಲ ಬಿಡಿ. ಅದಕ್ಕಾಗೆ ಪ್ರಾಣಿಗಳು ನಮ್ಗೆ ತುಂಬ ಇಷ್ಟ ಆಯ್ತವೆ. ಈಗ ಹಳ್ಳಿ ಕಡೆ ಪ್ರಾಣಿಗಳನ್ನ ಸಾಕೋದೇ ಬಿಟ್ಬಿಡ್ತಾವ್ರೆ. ಒಂದು ಸೀಮೆ ಹಸು ಇಟ್ಕೊತಾರೆ, ನಾಯಿ ಅಂತೂ ಇಟ್ಕೊಳ್ಳೋದೇ ಇಲ್ಲ. ತುಂಬ ಎಲ್ಲೋ ರೇರು. ಆದರೂ ಬೀದಿ ನಾಯಿಗಳು